ಇತ್ತ ಅಮೃತಾಳ ಮನೆಯಲ್ಲಿ ಎಲ್ಲರೂ ಊಟಕ್ಕೆ ಕುಳಿತಿದ್ದಾರೆ. ಕೌಸಲ್ಯ ಅವರು ಊಟವನ್ನು ಬಡಿಸುತ್ತಿದ್ದರೆ ಅವರಿಗೆ ಅನು ಸಹಾಯ ಮಾಡುತ್ತಿದ್ದಳು. ಕಾವೇರಮ್ಮನವರು ತಮ್ಮ ಮಗ ಮನೋಹರನಿಗೆ, ಮನೋಹರ, ನಂಗೂ ವಯಸ್ಸಾಯ್ತು ಕಣೋ, ಅನು ಕೂಡ ಕಾಲೇಜ್ ಮುಗಿಸುತ್ತಾ ಇದ್ದಾಳೆ, ಅವಳ ಮದುವೆ ಬಗ್ಗೆ ಏನೂ ಯೋಚನೆ ಮಾಡಿಲ್ವೇನೋ? ನಂಗೂ ಊರೋಗು ಅನ್ನುತ್ತೆ, ಕಾಡ್ ಬಾ ಅನ್ನುತ್ತೆ. ನಾನು ನನ್ನ ಮೊಮ್ಮಕ್ಕಳು ಮದುವೆನ ಕಣ್ತುಂಬ ನೋಡಬೇಕು ಅಂತ ಆಸೆ. ಹೇಗೂ ನಮ್ಮ ಮಂಗಳಳ ಮಗ ಪಂಕಜ್ ಕೂಡ ಒಳ್ಳೆ ಕೆಲಸ ಅಂತಲ್ಲ, ನಮ್ಮ ಮಗು ಕೂಡ ನಮ್ಮ ಕಣ್ಮುಂದೆ ಇದ್ದಂಗಾಗುತ್ತೆ. ಮೊನ್ನೆ ಬಂದಾಗ ನಮ್ಮ ಮಂಗಳನು ಮಾತಾಡಿದ್ಲು, ಯೋಚನೆ ಮಾಡಪ್ಪ ಎಂದರು. ಏನು, ಆ ಪಂಕಜ್ಜ? ಆ ಪಂಕನೂ ಬೇಡ, ಮಂಕಿನೂ ಬೇಡ, ಒಳ್ಳೆ ಮಂಗನ ಥರ ಆಡ್ತಾನವನು. ಅವನನ್ನು ನಮ್ಮ ಅನು ಕಟ್ಕೊಂಡು ಅವನ ಥರನೇ ಆಡ್ತಾಳೆ. ಅವನಿಗೆ ಮದುವೆ ಮಾಡೋದಾದರೆ ಅದೇನೋ ಊರು ಕಾಡು ಅಂದ್ಯಲ್ಲ, ಬೆಸ್ಟು ನೀನು ಕಾಡಿಗೆ ಹೋಗ್ಬಿಡು ಎಂದಳು ಅಮೃತ ನಗುತ್ತಾ. ಸ್ವಲ್ಪ ಗಂಭೀರವಾಗಿರೆ ಎಂದು ಕೌಸಲ್ಯ ಅವರು ಅವಳ ತಲೆಗೆ ಮೊಟಕಿದರು. ಅಮೃತ, ನಿಂದು ಹುಡುಗ ಬುದ್ಧಿ, ಜೀವನದಲ್ಲಿ ನೆಮ್ಮದಿ ಮುಖ್ಯ ಕಣೆ. ಅವನು ಸೆಟ್ಲ್ ಆಗಿದ್ದಾನೆ, ಅಲ್ಲಿ ಇಲ್ಲಿ ಹುಡ್ಕೋಕ್ಕಿಂತ ಗೊತ್ತಿರೋರೇ ಆದರೆ ಒಳ್ಳೆಯದಲ್ವೇ? ನಿನ್ಗೆ ಅರ್ಥ ಆಗಲ್ಲ, ಸುಮ್ಮನೆ ಊಟ ಮಾಡು ಎಂದರು ಕಾವೇರಮ್ಮ ಗದರಿಸುತ್ತ. ಸರಿ ಬಿಡು, ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀಯ? ನೀನು ಕೋಪ ಮಾಡಿಕೊಂಡ್ರೆ ಒಂಚೂರು ಚೆನ್ನಾಗಿ ಕಾಣಲ್ಲ. ಅದು ಸರಿ, ನಮ್ಮ ತಾತನ ಜೊತೆ ನೀನು ಜಾಸ್ತಿ ಕೋಪ ಮಾಡ್ಕೊಳ್ತಿದ್ದೆ ಅನಿಸುತ್ತೆ, ಅದಕ್ಕೆ ನಿನ್ನ ಮುಖ ನೋಡೋಕ್ಕಾಗದೆ ಬೇಗ ಮೇಲೋದ್ರು ಅನಿಸುತ್ತೆ ಎಂದು ತಮಾಷೆ ಮಾಡಿದಳು. ಹಾಕ್ತೀನಿ ನೋಡಿ ನಿಂಗೆ ಎಂದರು ಅಜ್ಜಿ ಕೈ ಮೇಲೆ ಮಾಡುತ್ತಾ ಹುಸಿ ಕೋಪದಲ್ಲಿ. ಸಾರಿ ಅಜ್ಜಿ ಎಂದಳು ಅಮೃತ. ಅಜ್ಜಿಗೂ ಅವಳ ತುಂಟತನದ ಮಾತುಗಳು ಇಷ್ಟವೇ. ಅಮ್ಮ, ಅನಘಾದು ಎಕ್ಸಾಮ್ ಬರೆದು ರಿಸಲ್ಟ್ ಎಲ್ಲ ಬರಲಿ, ಆಮೇಲೆ ಯೋಚನೆ ಮಾಡಿದ್ರಾಯ್ತು. ಅವಳ ಅಭಿಪ್ರಾಯನೂ ಮುಖ್ಯ ಅಲ್ವಾ? ನೋಡೋಣ. ಹಾಗೆ ಮಂಗಳ ಬಗ್ಗೆನೂ ನಿಂಗೆ ಗೊತ್ತಲ್ವಾ, ಅವಳಿಗೆ ಕೋಪ ಜಾಸ್ತಿ. ನಮ್ಮ ಅನಘ ತುಂಬ ಮೌನಿ, ಹೊಂದ್ಕೊಳ್ಳೋದು ಕಷ್ಟ ಆಗ್ಬೋದೇನೋ. ಅಮ್ಮ, ನೋಡೋಣ, ಇನ್ನೂ ಮದುವೆ ಬಗ್ಗೆ ಮಾತುಕತೆ ಶುರು ಮಾಡಿಲ್ವಲ್ಲ ಎಂದು ಅನಘಾಳ ಮುಖ ನೋಡಿದರು ಮನೋಹರ್. ಮದುವೆ ಅನ್ನೋಕ್ಕಿಂತ ಪಂಕಜ್ ಅನ್ನೋ ಹೆಸರು ಕೇಳಿ ಭಯ ಆಗಿತ್ತು ಅವಳಿಗೆ. ಪಂಕಜ್ ಮನೋಹರ್ ಅವರ ಅಕ್ಕನ ಮಗ, ಶ್ರೀಮಂತರಾಗಿದ್ದರೂ ಜೊತೆಗೆ ಅಹಂಕಾರವೂ ಇತ್ತು. ಮಂಗಳರವರು ಎಲ್ಲರನ್ನೂ ಮತ್ತು ಎಲ್ಲವನ್ನೂ ಎತ್ತಿ ಆಡಿಸುತ್ತಿದ್ದರು. ಆದರೆ ಕಾವೇರಮ್ಮನವರಿಗೆ ಇದು ಸರಿಯಾಗಿ ತಿಳಿಯದು. ವರ್ಷಕ್ಕೊಮ್ಮೆಯೋ ಅಥವಾ ಯಾವಾಗಲಾದರೋ ಹಬ್ಬಕ್ಕೋ ಮನೋಹರ್ ಅವರ ಮನೆಗೆ ಬರುತ್ತಿದ್ದರು. ಹೀಗೆ ಮೊನ್ನೆ ಬಂದಾಗ ತಮ್ಮ ತಾಯಿಯಲ್ಲಿ ಈ ಬಗ್ಗೆ ಹೇಳಿದ್ದರು. ಮಗ ಪಂಕಜ್ ಅವರದೇ ಸ್ವಂತ ಬಿಸ್ನೆಸ್ ನೋಡಿಕೊಳ್ಳುತ್ತಿದ್ದ. ಹಣದ ಮದವೇರಿದ್ದರಿಂದ ಮೋಜು ಮಸ್ತಿ, ಹುಡುಗಿಯರೊಡನೆ ಪಾರ್ಟಿಯಲ್ಲೇ ಇರುತ್ತಿದ್ದ. ಇದು ಎಲ್ಲರಿಗೂ ತಿಳಿದ ವಿಷಯವೇ, ಆದರೆ ಕಾವೇರಮ್ಮನವರಿಗೆ ಬಿಟ್ಟು. ಏಕೆಂದರೆ ಅವರಿಗೆ ಹೇಳಿದರೆ ಎಲ್ಲಿ ನೊಂದುಕೊಳ್ಳುವರೋ ಎಂದು ಯಾರೂ ಅವರೊಂದಿಗೆ ಇದನ್ನು ಹೇಳಿರಲಿಲ್ಲ. ಈ ಮದುವೆ ಪ್ರಸ್ತಾಪವು ಕೌಸಲ್ಯ ಹಾಗೂ ಮನೋಹರ್ ಅವರಿಗೆ ಸುತಾರಾಮ್ ಇಷ್ಟವಿರಲಿಲ್ಲ. ಊಟ ಮುಗಿಸಿ ಬಂದ ಅನಘಾಳಿಗೆ ಅಮೃತ, ಅನು, ನೀನು ಮದುವೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಕಣೆ, ಆ ಕೋತಿನ ಮಾತ್ರ ಕಟ್ಕೋಬೇಡ. ಆ ಗಯ್ಯಾಳಿ ಅತ್ತೆ ಜೊತೆ ನೀನು ಹೇಗೋದು ತುಂಬ ಕಷ್ಟ. ಈ ನಮ್ಮ ಅಜ್ಜಿಗೆ ಅವ್ರ ಬಗ್ಗೆ ಗೊತ್ತಿಲ್ಲ, ಪಾಪ, ಗೊತ್ತಾದರೆ ಬೇಜಾರಾಗುತ್ತೆ. ಹಾಗಂತ ನೀನು ಮದುವೆ ಆಗದೆ ಇರಬೇಡ, ಆಮೇಲೆ ನಂಗೆ ಲೇಟ್ ಆಗಿಬಿಡುತ್ತೆ, ಆಯಿತಾ ಎಂದಳು. ಅದಕ್ಕೆ ಅನಘ, ಅಷ್ಟೊಂದು ಅರ್ಜೆಂಟ್ ಇದ್ದರೆ ನೀನೇ ಬೇಗ ಮದುವೆ ಆಗ್ಬಿಡು, ಬೇಕಾದರೆ ನಾನು ಅಪ್ಪನ ಹತ್ರ ಮಾತಾಡ್ತೀನಿ ಎಂದಳು ರೇಗಿಸುತ್ತಾ. ಅಯ್ಯೋ ತಾಯಿ, ಹಾಗೇನಾದರೂ ಮಾಡಿಬಿಟ್ಟಿಯ? ಒಂದು ವೇಳೆ ಅಪ್ಪ ಸುಮ್ಮನಾದರೂ ನಮ್ಮ ತಾಯಿ ಇದಾರಲ್ಲ ಚಾಮುಂಡಿ, ತ್ರಿಶೂಲ ಹಿಡಿಯೋ ಬದಲು ಲಟ್ಟಣಿಗೆಯಲ್ಲಿ ನನ್ನ ಸಂಹಾರ ಮಾಡ್ತಾರಷ್ಟೆ ಎಂದಳು. ಇದನ್ನು ಕೇಳಿ ಅನಘ ಬಾಯಿ ತುಂಬ ಜೋರಾಗಿ ನಕ್ಕಳು. ಅಮೃತ ಅವಳನ್ನೇ ನೋಡುತ್ತಾ, ಅನು, ಏನೇ ಹೇಳು, ನಿನ್ನಷ್ಟು ಚಂದವಾಗಿ ನಗೋದು ನಾನು ನೋಡೇ ಇಲ್ವೇ? ಅಷ್ಟು ಸುಂದರ ನಿನ್ನ ನಗು. ಅಲ್ಲ, ಹುಡುಗಿಯಾಗಿ ನನಗೆ ಅನಿಸ್ಬೇಕಾದ್ರೆ ನಿನ್ನ ಹಿಂದೆ ಹುಡುಗರು ಬಂದಿಲ್ವೇನೆ ಎಂದಳು. ಹಠಾತ್ತನೆ ಬಂದ ಈ ಪ್ರಶ್ನೆಗೆ ಅನಘಾಳಲ್ಲಿ ಗಾಬರಿ ಮೂಡಿಸಿತು. ಪ್ರಜ್ವಲ್ ಹೇಳಿದ ಮಾತುಗಳು ನೆನಪಾದವು. ಒಂದೆರಡು ನಿಮಿಷ ಮೌನವಾದಳು. ಇದನ್ನು ನೋಡಿದ ಅಮೃತ, ಹಲೋ ಮೇಡಮ್, ಯಾಕೆ ಈ ಮೌನ? ಹಾಗೇನಾದರೂ ವಿಷಯ ಇದೆಯಾ? ಇದ್ರೆ ಹೇಳಿ, ನಾವೇ ಮುಂದೆ ನಿಂತು ನಿಮ್ಮ ವಿಚಾರವನ್ನು ನಮ್ಮ ಪಿತಾಶ್ರೀ ಬಳಿ ಶಿಫಾರಸು ಮಾಡುತ್ತೇವೆ
ಎಂದು ನಾಟಕೀಯವಾಗಿ ಹೇಳಿದಳು. ಅಯ್ಯೋ ತಾಯಿ, ಹಾಗೇನೂ ಇಲ್ಲ. ಇಲ್ಲ ಸಲ್ಲದ್ದನ್ನು ನೀನು ಯೋಚನೆ ಮಾಡಿ ನನ್ನ ತಲೆಗೂ ತುಂಬಬೇಡ. ಅಪ್ಪ ಅಮ್ಮ ಹೇಳೋರನ್ನೇ ಮದುವೆ ಮಾಡ್ಕೊಳ್ಳೋದು, ಆಯ್ತಾ? ಈಗ ಮಲ್ಗು ಎಂದು ನಕ್ಕು ಇಬ್ಬರೂ ಮಲಗಿದರು. ಅಮೃತ ಬೆಳಗೆದ್ದು ಕಾಲೇಜಿಗೆ ಹೊರಟಾಗ ಅನಘ ರೆಡಿಯಾಗಿರಲಿಲ್ಲ. ಯಾಕನು, ನೀನು ಕಾಲೇಜ್ಗೆ ಬರಲ್ವಾ ಎಂದಳು. ಅದಕ್ಕೆ ಇಲ್ಲ, ಇವತ್ತು ನನಗೆ ಮೊದಲನ 2 ಕ್ಲಾಸ್ ಇಲ್ಲ ಕಣೆ ಎಂದಳು ಅನಘ. ಸರಿ, ಹಾಗಾದರೆ ನಾನು ಗಾಡಿ ತಗೊಂಡು ಹೋಗ್ತೀನಿ ಎಂದಳು. ಸರಿ, ಹುಷಾರು ಕಣೆ ಎಂದಳು ಅನಘ. ಗಾಡಿಯನ್ನು ಓಡಿಸುತ್ತಿದ್ದ ಅಮೃತಾಳಿಗೆ ಗಾಳಿಯಲ್ಲಿ ತೇಲಿದಂಥ ಅನುಭವವಾಗುತ್ತಿದೆ, ಅಕ್ಷಯನನ್ನು ನೆನೆಸಿಕೊಂಡು. ಇದ್ದಕ್ಕಿದ್ದ ಹಾಗೆ ಕಾಲೇಜಿಗೆ ಇನ್ನೇನು ಹತ್ತಿರವಿದೆ ಎಂದುಕೊಳ್ಳುವಾಗ ಯಾವುದೋ ನಾಯಿ ಮರಿ ಅಡ್ಡ ಬರುತ್ತದೆ. ತಕ್ಷಣವೇ ಬ್ರೇಕ್ ಹಾಕಲು ನೋಡಿದವಳಿಗೆ ಗಾಡಿ ನಿಯಂತ್ರಣ ತಪ್ಪಿ ಬಿದ್ದು ಬಿಟ್ಟಳು. ಕೈ ಸ್ವಲ್ಪ ತರಚಿತ್ತು. ಅಯ್ಯೋ ಅಮ್ಮ, ಈ ನಾಯಿ ಮರಿ ಈಗಲೇ ಅಡ್ಡ ಬರಬೇಕಾ ಎನ್ನುತ್ತಾ ಏಳಲು ನೋಡಿದಳು, ಆಗಲಿಲ್ಲ. ಆದರೆ ಅವಳ ಬಳಿ ಯಾರೋ ಕೈ ಚಾಚಿದರು. ಯಾರು ಅಂತ ನೋಡದೆ ಅವರ ಕೈ ಹಿಡಿದು ಮೇಲೆ ಸರಿಯಾಗಿ ಎದ್ದು ನಿಂತುಕೊಂಡಳು. ನಂತರ ನೋಡಿದಾಗ ಅಲ್ಲಿ ಪ್ರಮೋದ್ ನಿಂತಿದ್ದ. ಇವಳು ಬಿದ್ದಿದ್ದನ್ನು ನೋಡಿ ಅಲ್ಲಿ ಬಂದಿದ್ದ. ಹುಷಾರಾಗಿ ಬರಬೇಕಲ್ವಾ ಎಂದು ಹೇಳಿದ. ಅವನ ಮುಖದಲ್ಲಿ ಗಾಬರಿ ಇತ್ತು. ಅಮೃತ ಥ್ಯಾಂಕ್ಸ್ ಎಂದಳು. ನನ್ನ ಕಥೆಗಳ ಬಗ್ಗೆ ಹಾಗೂ ಪಾತ್ರಗಳ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೂ ಈ ಕತೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡೋದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.